ಹಾಯ್, ಶುಭ ಬೆಳಗ್ಗೆ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು, ಸೋಮವಾರದ ಶುಭಾಶಯಗಳು. ಸೋಮವಾರದ ಬ್ಲಾಗ್ ಆಗಿರುತ್ತೆ. ಹ್ಯಾಪಿ ಮಂಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಸಿಗುತ್ತೆ ಅಂತ ಹೇಳ್ತಾ, ಶುಭೋದಯ ಗೆಳೆಯರೇ, ಶುಭೋದಯ ಸ್ನೇಹಿತರೆ, ಶುಭೋದಯ ಅಕ್ಕ ತಂಗಿಯರೇ. ಹ್ಯಾಪಿಯಾಗಿ ಬಿಂದಾಸಾಗಿ ಮೈಂಡ್ನ ಫ್ರೆಶ್ ಆಗಿ ಇಟ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಟೈಮ್ 9:15, 9:30. ಸೊ ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ಸತೀಶ್ ಅಂತೂ 2-3 ಡೇಸಿಂದ ನಿದ್ದೆ ಇಲ್ಲ, ಚೌಟ್ರಿ ಕೆಲಸ ಬ್ಯುಸಿ, ತಿಂಡಿನೂ ತಿನ್ನಲಿಲ್ಲ. 5 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತಂದುಕೊಟ್ಟು ಆಫೀಸ್ ರೂಮಲ್ಲಿ ಇವತ್ತು ಅವರೇ ಪೂಜೆ ಮಾಡಿ ಹೊರಟೋದ್ರು, ಚೌಟ್ರಿಗೆ ಹೋಗಿದ್ದಾರೆ. ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ, ಅವರೆಕಾಳು ಸಾರು ಮಾಡಿದ್ದೆ. ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ. ನನ್ನ ಮಕ್ಕಳಿಗೆ ಇದು ಲಾಸ್ಟ್ ಡೇ ಎಕ್ಸಾಮ್ಸ್ ಇದೆ, ಅವ್ರಿಗೆಲ್ಲ ತಿಂಡಿ ಆಯಿತು. ನಾನು ಕೂಡ ಫ್ರೆಶ್ ಆಗಿ ರಾಗಿ ದೋಸೆ ಹಾಕ್ಕೊಂಡಿದ್ದೀನಿ, ಇವಾಗ ತಿನ್ನಬೇಕು. ರಾಗಿ ದೋಸೆ, ಅವರೆ ಸಾರು. ಸೊ ಸಾರು, ಗ್ರೇವಿ, ಗೊಜ್ಜು ಏನಾದರೂ ಆಗುತ್ತೆ. ಬೆಳಗ್ಗೆಯಿಂದ ಏನೇನಾಯಿತು, ವಾಕ್ ಹೋಗಿದ್ದೆ ಆ್ಯಸ್ ಯೂಶಲ್ ರೆಗ್ಯುಲರಾಗಿ. 3 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ರಾತ್ರಿ ಸತೀಶ್ ಬಂದಾಗ 1:30. ಅವ್ರಿಗೆ ಬರೋ ತನಕ ನಿದ್ದೇನೇ ಇಲ್ಲ. ಒಂಥರ ಮನಸ್ಸಿಗೆ ಕಳವಳ, ಒಂಥರ ಮನಸ್ಸೆಲ್ಲ ತಳಮಳ ಕಳವಳ. ಸೊ ಅವ್ರು ಬಂದರು 1:30 ಅನ್ಕೋತೀನಿ. ಮೇ ಬಿ ಗಾಡಿ ಸೌಂಡ್ ಆಗಿದ ತಕ್ಷಣ ಡೋರ್ ತೆಗೆದೆ. ಅವರು ಕೈಕಾಲು ಮುಖ ಎಲ್ಲ ತೊಳೆದು ಸ್ವಲ್ಪ ಹೊತ್ತು ನ್ಯೂಸ್ ನೋಡ್ತಾಯಿದ್ರು. 2 ಗಂಟೆ ಆಯಿತು, ನಿದ್ರೆನೇ ಬರಲಿಲ್ಲ. ಅವರು ಹೋಗಿ ಮಲ್ಕೊಂಡ್ರು. ನಾನು 3 ಗಂಟೆಗೆ ಅಲಾರಾಮ್ ಇಟ್ಟೆ. ಏನೋ ಒಂಥರ ಗೈಸ್, ಮನಸ್ಸಿಗೆ ಒಂಥರ ತಳಮಳ. ನಿಜಕ್ಕೂ ಯಾಕಂತ ಗೊತ್ತಾಗ್ತಾಯಿಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕಾದರೂ ಹೋಗಬೇಕು ಅನ್ನಿಸ್ತಾ ಇದೆ. ಬಟ್ ಪಾಪ ಸತೀಶ್ಗೆ ಬ್ಯುಸಿ, ಅವರು ಫ್ರೀ ಇಲ್ಲ, ಹಾಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ. ನಾನೇ 3 ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳೆದು ಗಂಜಲ ಹಾಕಿ, ಇವತ್ತು ಬಾಗಿಲೆಲ್ಲ ತೊಳೆದು ಮನೆ ಕೂಡ ಗಂಜಲ ಹಾಕಿ ಒರೆಸಿದ್ದೀನಿ. ಸೊ ನನ್ನ ಪ್ರೀತಿಯ ಲವ್ಲಿ ಸಿಸ್ಟರ್ಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರು, ಮನೆ ಒರೆಸುವಾಗ ಸ್ವಲ್ಪ ಹೊಸದು ಗಂಜಲ ಹಾಕಿ ಒರೆಸಿ ಅಂತ. ರೆಗ್ಯುಲರಾಗಿ ಒರೆಸ್ತಿರಲಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬ, ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಹಿಂಗೆ ಪ್ರೋಕ್ಷಣೆ ಮಾಡ್ತಿದ್ದೆ ಮನೆಗೆಲ್ಲ. ಬಟ್ ಇನ್ಮೇಲೆ ಅಂದ್ಕೊಂಡಿದ್ದೀನಿ, ವಾರದಲ್ಲಿ 2 ದಿನನಾದರೂ ಕಾಂಪೌಂಡ್ ಸುತ್ತ ಗಂಜಲ ಪ್ರೋಕ್ಷಣೆ ಮಾಡಬೇಕು. ಒರೆಸುವಾಗ ಚೂರು ಗಂಜಲ ಹಾಕ್ಕೊಂಡು ಒರೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಗಂಜಲಕ್ಕಿಂತ ಬೇರೆ ಯಾವುದೂ ಇಲ್ಲ, ಗೋಮೂತ್ರಕ್ಕಿಂತ ಒಳ್ಳೆಯ ಔಷಧಿ ಯಾವುದೂ ಇಲ್ಲ ಅಂತ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾರ್ಟ್ಲಿ ಥ್ಯಾಂಕ್ ಯು. ಲವ್ ಯು ಜಾಸ್ತಿ, ನಿಜ ಲವ್ ಯು. ನಿಮ್ಮ ಅಕ್ಕ ಅಂದ್ಕೊಂಡು, ನಿಮ್ಮ ತಂಗಿ ಅಂದ್ಕೊಂಡು ನಂಗೆ ಒಳ್ಳೆ ಸಜೆಸ್ಟ್ ಮಾಡ್ತೀರಾ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ. ಪಾಪ ಮತ್ತೆ ಅವರು 5 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಹೂ ಎಲ್ಲ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಹೂವೆಲ್ಲ ತರೋಕ್ಕೆ ಅಂತ ಹೋದರು. ನಾನು ಅಷ್ಟರಲ್ಲಿ ವಾಕ್ ಹೋಗಿ ಬಂದು ಅವ್ರಿಗೆ ಒಂದು ಲೋಟ ಗಂಜಿ ಮಾಡಿಕೊಟ್ಟು, ನಾನು ಗಂಜಿ ಕುಡಿದು, ಮಕ್ಕಳು ಗಂಜಿ ಕೊಟ್ಟು ಸ್ವಲ್ಪ ಹೊತ್ತು ಬರೆಸ್ತಾ ಇದ್ದು. ಸೊ ಫ್ರೆಶ್ ಅಪ್ ಆಗಿ ಪಾತ್ರೆ, ಬಟ್ಟೆ, ಆ್ಯಸ್ ಯೂಶ್ವಲ್ ಹೌಸ್ ವೈಫ್ ಅಂದಮೇಲೆ ಎಲ್ಲ ಕೆಲಸ ಡೈಲಿ ಅದೇ ಕೆಲಸ. ಸೊ ಎಲ್ಲನೂ ಮುಗಿಸ್ದೆ. ಇನ್ನೂ ತಿಂಡಿ ತಿಂದಿಲ್ಲ. ಈಗ ತಿಂಡಿ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್, ಓಕೆನಾ? ಹೇಗಿದೆ ಪೇರ್? ಚೆನ್ನಾಗಿದೆಯಾ? ಇದೊಂದು ಸುಮಾರು ಸಲ ನೋಡಿದ್ರೆ ನನ್ನ ಕೈದು ನೋಡಿ. ಡಿಸೈನ್ ಬೇಕಿದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಇದು ಎಲ್ಲದಕ್ಕೂ ಇದೇ ಥರ ಬರೋದು ಗೈಸ್, ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ ಡಿಸೈನ್, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ. ಸೊ ಹೇಗಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಇದು ಹಿಂದಿನ ದಿನ ರಾತ್ರಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಬೇಕು ಅನ್ನಿಸ್ತು. ಸೊ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಅವನಿಗೆ ಎಕ್ಸಾಮ್ ಇತ್ತು, ಅವನು ಓದ್ಕೋತಾ ಇದ್ದ. ಇವಳು ನೋಡಿ, ಇವಳು ನನ್ನ ಮಗಳು. ಸೊ ಅವನು ಬಿಟ್ಟು 5 ನಿಮಿಷ ತನಕ ಚೆನ್ನಾಗಿ ಕಚ್ಚಾಡ್ತಾರೆ. ಬಟ್ ಮಲ್ಕೊಳ್ಳೋ ಟೈಮಲ್ಲಿ ಇಬ್ಬರು ಅದು ಹೆಂಗೆ ಒಂದು ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಅವ್ನು ಬರೋ ತನಕ ಇವಳು ಮಲ್ಕೊಳಕ್ಕೆ ಹೋಗಲೇ ಇಲ್ಲ. ಕೊನೆಗೆ ಅವನು ಮುಗಿಯೋ ತನಕ ನಾನು ಮಲ್ಗಿಸಲ್ಲ ಅಂತ ಗೊತ್ತು. ಅವ್ನ ಪಾಡ್ಗೆ ಅವ್ನು ಓದ್ಕೋತಾ ಇದ್ದರೆ ಬಂದು ಅವ್ನ ತೊಡೆ ಮೇಲೆ ಮಲ್ಕೊಂಬಿಟ್ಲು. ಸೊ ಏನೂ ಮಾಡೋಕ್ಕಾಗಲ್ಲ. ಅಣ್ಣ ತಂಗಿ ಬಾಂಧವ್ಯ ಅಂದರೆ ಇದೇನೆ. ಒಂದೊಂದ್ಸಲಿ ಫೀಲ್ ಆಗುತ್ತೆ, ನನಗೂ ಅಕ್ಕನೋ ತಂಗಿನೋ ಅಣ್ಣನೋ ಯಾರಾದರೂ ಒಬ್ರು ಇರಬೇಕಿತ್ತು ಅಂತ. ಅಣ್ಣನೂ ಇಲ್ಲ, ಅಕ್ಕ ತಂಗಿನೂ ಇಲ್ಲ. The narrative essay tells a story or recounts a personal expression. It is a typical. ಮಾರ್ನಿಂಗ್ ಮತ್ತೆ ನಾನು ಹೇಳ್ದಾಗೆ ಯಾಕೋ ಇವತ್ತು ರಾತ್ರಿ ಎಲ್ಲ ನಿದ್ದೆ ಇಲ್ಲ,
ತುಂಬ ಲೋ ಫೀಲ್ ಅನ್ನಿಸ್ತಾ ಇತ್ತು. ಆದರೂ ಕೂಡ ನನ್ನ ರೆಗ್ಯುಲರ್ ಹ್ಯಾಬಿಟ್ನ ಮಿಸ್ ಮಾಡಬಾರ್ದಲ್ವ, ವಾಕ್ ಬಂದಿದ್ದೀನಿ. 4:15ಗೆ ಬರ್ತೀನಿ. ಸುಮಾರು ಜನ ಭಯ ಆಗಲ್ವ ಅಂತ ಕೇಳ್ತಾರೆ. ಇಲ್ಲಿ ಹಾಸ್ಟೆಲ್ ಇದೆ, ಹಾಸ್ಟೆಲ್ ಅಂಕಲ್, ವಾರ್ಡನ್ಸ್, ಕುಕ್ ಎಲ್ಲರೂ ಕೂಡ ವಾಕಕ್ಕೆ ಬರ್ತಾರೆ, ಭಯ ಏನಿಲ್ಲ. ಅಲ್ಲಿಂದ ಬಂದ ತಕ್ಷಣ ಪೋರ್ಟಿಕೋ ಎಲ್ಲ ನೀಟಾಗಿ ಮಾಪ್ ಮಾಡಿಕೊಂಡು ತುಳಸಿ ಗಿಡ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಸ್ನಾನ ಮಾಡಿ ಮಾಡೋಣ ಅಂತ ಮೆಟ್ಲು ಪ್ರತಿಯೊಂದೂ ಎಲ್ಲ ಒರೆಸ್ಕೊಂಡೆ. ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಎಲ್ಲ ಕೈಯಲ್ಲೇ ನೀಟಾಗಿ ವಾಶ್ ಮಾಡಿ, ಯಾಕಂದರೆ ಮ್ಯಾಟ್ಗಳು ಇವತ್ತು ವಾರ ಅಲ್ವಾ, ಸೊ ಮ್ಯಾಟ್ಗಳು ಪ್ರತಿಯೊಂದು ವಾಶ್ ಮಾಡಿ ಒಣೆ ಹಾಕಿ ನಿಜಕ್ಕೂ ಸುಸ್ತಾಯಿತು. ವಾಕ್ ಮುಗಿಸಿ ಮನೆಗೆ ಬಂದು ಒಂದು ಲೋಟ ಕಾಫಿನೂ ಕುಡಿಲಿಲ್ಲ. ಇಷ್ಟೆಲ್ಲ ಕೆಲಸ ಮುಗಿಸಿ ಒಳಗಡೆ ಬರ್ತಾ ಇದ್ದೀನಿ. ಇವಾಗ ರಂಗೋಲಿ ತೋರ್ಸೋಕ್ಕಾಗಲಿಲ್ಲ, ಕಾರಣ ಕತ್ಲೆ ಇತ್ತು, ರಂಗೋಲಿ ನೀಟಾಗಿ ಕಾಣಲ್ಲ ಅಂತ. ಸೊ ರಂಗೋಲಿ ಹೀಗಿದೆ. ಸತೀಶ್ ಇಲ್ಲ, ನಾನು ಹೇಳಿದಾಗ ಬಾಗಿಲಿಗೂ ಪುಟ್ಟ ರಂಗೋಲಿ ಹಾಕಿದ್ದೀನಿ. ಗೇಟ್ ಪಕ್ಕ ವಾಕ್ ಹೋಗಿದ್ದಾರೆ. ಈ ನಡುವೆ ಆ ಕಡೆ ಮೂಲೆ ಈ ಕಡೆ ಮೂಲೆ ಪ್ರತಿ ಮೂಲೆ ಚೆಕ್ ಮಾಡೋದೇ ಆಯಿತು ನನ್ನ ಕೆಲಸ. ಸೊ ಕಾರು ಇಲ್ಲ, ಗಾಡಿಯೂ ಇಲ್ಲ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಇಷ್ಟು ಬಟ್ಟೆ ಹೊಡೆದಿದ್ದೀನಿ ಗೈಸ್ ಇವತ್ತು. ಮೇಲ್ ಫ್ಲೋರ್ ತನಕ ಬೆಡ್ಶೀಟ್ಸ್ ಎಲ್ಲ ತೊಗೊಂಡೋಗಿ ಒಣಗಾಕಿದ್ದೀನಿ, ಅಂದರೆ ಬೆಡ್ ಸ್ಪ್ರೆಡ್ಸ್ ಆ ಥರದ್ದೆಲ್ಲ. ಸೊ ಇಷ್ಟು ಬಟ್ಟೆಗಳು ಒಗ್ದಿದ್ದೀನಿ ಇವತ್ತು ನೋಡಿ, ಸಖತ್ ಬಟ್ಟೆಗಳಿದ್ದಾವೆ. ಸೊ ರಾಗಿ ದೋಸೆ ಮಾಡೋಣ. ರವೆ ಮತ್ತು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮೂರೂ ಮಿಕ್ಸ್ ಮಾಡಿದ್ದೀನಿ. 1 ಗಂಟೆಲ್ದೇ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಷ್ಟೇ, ಯಾಕಂದರೆ ಕ್ರಿಸ್ಪಾಗಿ ತವ ಬಿಟ್ಟಿದೆ ಹೇಳಿ ಅಂತ. ನೀವು ಎಕ್ಸಾಮ್ ಇರಲಿ ರಜಾ ಇರಲಿ ಒಂದು ಹ್ಯಾಬಿಟ್ ಅದು ಅಭ್ಯಾಸ ಮಾಡಿಬಿಟ್ರೆ ಮಕ್ಕಳಿಗೆ 7:15ಗೆ ತಿಂಡಿ ಕೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಈಗ ತಿಂಡಿ ಹಾಕ್ಕೊಡೋಣ ಅಂತ ಬಿಸಿ ಬಿಸಿ ರಾಗಿ ದೋಸೆ ಉಯ್ದು ಕೊಡ್ತಾಯಿದ್ದೀನಿ. ಚಿತ್ಕವರೆ ಕಾಳು ಸಾಗು ಮಾಡಿದ್ದೆ, ಅಂದರೆ ಸಾಂಬಾರು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ. ನನ್ನ ಮಗಳಿಗೆ ಟೊಮೆಟೊ ಗೊಜ್ಜು ಬೇಕಿತ್ತಂತೆ ರಾತ್ರಿದು, ಅದೇ ಬಿಸಿ ಮಾಡಿಕೊಡು ಮಮ್ಮಿ ನನಗೆ ಅದು ಚೆನ್ನಾಗಿದೆ ಅಂತ ಕೇಳ್ತಾ ಇದ್ಲು. ಸೊ ಅವಳಿಗೆ ಟೊಮೆಟೊ ಗೊಜ್ಜು ಬಿಸಿ ಮಾಡಿಕೊಟ್ಟೆ, ನನ್ನ ಮಗನಿಗೆ ಸಾಂಬಾರಲ್ಲಿ ಹಾಕ್ಕೊಟ್ಟೆ. ಇಬ್ಬರು ಕೂಡ ಬೇಗ ಬೇಗ ತಿಂದರು. ನಾನು ಕೂಡ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಗುಡಿಸಿ ಒರೆಸ್ಕೊಂಡು, ಇವತ್ತು ನಮ್ಮ ಅಪ್ಪು ಬಾಸ್ದು ಹ್ಯಾಪಿ ಬರ್ಡೇ ಇದೆ, ಇವತ್ತು ಮಂಡೇ. ಸೊ ಹ್ಯಾಪಿ ಬರ್ಡೇ ಅಪ್ಪು ಬಾಸ್, ಮರೆಯಲಾಗದ ಮಾಣಿಕ್ಯ, ನಿಮ್ಮ ನಗು ಇರಬೇಕಿತ್ತು ನೀವಿನ್ನು ಅಂತ ಆಶಿಸ್ತಿ ಇದ್ದೆ. ಸೊ ಮಿಸ್ ಮಾಡ್ಕೋತೀವಿ. ಮತ್ತೆ ಅಪ್ಪು ಫಿಲ್ಮ್ ರಿಲೀಸ್ ಆಗಿದೆ, ಹೋಗಬೇಕು, ಟೈಮ್ ಇಲ್ಲ. ಎಲ್ಲ ಕೆಲಸ ಮುಗಿಸಿ ಮನೇಲಿ ಫಸ್ಟು ವಾರ ಪೂಜೆ, ನಿಜಕ್ಕೂ ಸುಸ್ತಾಯಿತು ಇವತ್ತಂತೂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಹಾಲೆಲ್ಲ ಕಾಯಕ್ಕಿಟ್ಟು ದ್ರಾಕ್ಷಿ ಬಾಳೆಹಣ್ಣು ಎಲ್ಲ ನೈವೇದ್ಯಕ್ಕೆ ಸಮರ್ಪಣೆ ಮಾಡಿ ಮನೆಯಲ್ಲಿ ಫಸ್ಟು ಶಂಭುಲಿಂಗೇಶ್ವರ ಉತ್ತೂರಮ್ಮಂಗೆ, ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ. ಈ ಟೈಮಲ್ಲಿ ಯಾವಾಗಲೂ ನಮ್ಮೂರಲ್ಲಿ ಮಾರಿ ಹಬ್ಬ ಆಗುತ್ತೆ, ಮಹದೇಶ್ವರ ಕೊಂಡೋತ್ಸವ ಆಗುತ್ತೆ ನಮ್ಮ ಅಪ್ಪನ ಮನೇಲಿ. ಬಟ್ 2-3 ವರ್ಷದಿಂದ ಮಾಡ್ತಾ ಇಲ್ಲ. ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಮಹಾಮಂಗಳಾರತಿ ಮಾಡಾದಮೇಲೆ ಟೆಂಪಲ್ಗೂ ಕೂಡ ಹೋಗ್ಬಿಟ್ಟು ಬರೋಣ, ಸಮಾಧಾನ ಆಗುತ್ತೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಲ್ಲಿ ಬಂದು ಅರ್ಚನೆ ಮಾಡಿಸಿ ತೀರ್ಥ ಮತ್ತು ರಸಾಯನ ಎಲ್ಲ ಕೊಟ್ಟರು. ಇಸ್ಕೊಂಡು ಒಂದು 5-10 ನಿಮಿಷ ದೇವ್ರ ಮುಂದೆ ಕೂತಿದ್ದು. ನಾನಂತೂ ನಂಗೆ ಗೊತ್ತಿಲ್ಲದೆ ಯಾವತ್ತೂ ತಪ್ಪು ಮಾಡಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ಭಗವಂತ ಅಂದ್ಕೊಂಡು ಬಂದೆ. ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಯಲ್ಲಿ 80K ಕಂಪ್ಲೀಟ್ ಆಗಿದೆ ಇವತ್ತು. ತುಂಬ ಖುಷಿ ಆಯಿತು. ಸೊ ಸುಮಾರು ಜನ ನನಗೆ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು, ಲವ್ ಯು ಜಾಸ್ತಿ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಜಸ್ಟ್ ಇವಾಗ ತಿನ್ನೋಕ್ಕೆ ಕೂತ್ಕೋತಾ ಇದ್ದೀನಿ. ರಾಗಿ ದೋಸೆ ವಿತ್ ಚಿತ್ಕವರೆಕಾಳು ಸಾಗು ಅಥವಾ ಸಾಂಬಾರು. ಇದು ಗೋಡೌನಲ್ಲಿ ತಂದಿದ್ರು ಆಯಿತಾ, ಛತ್ರಕ್ಕೆ ಮಿಕ್ಕಿತ್ತು. ಈ ಸೀಸನ್ ಫುಲ್ಲು ನಾನು ಚಿತ್ಕವರೆಕಾಳು ತಿಂದೇ ಇಲ್ಲ. ಸೊ ಮಸಾಲೆ ಎಲ್ಲ ಹಾಕಿ ಚಿತ್ಕವರೆಕಾಳು ತಿನ್ನಬೇಕು ಅಂತ ಸಾಗು ಸಾಂಬಾರು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಮಾಡಿದೆ. ಸೂಪರಾಗಿದೆ. ಮಕ್ಕಳದೆಲ್ಲ ತಿಂಡಿ ಆಯಿತು, ಅವರು ಓದ್ಕೋತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ನನ್ನ ಮಗನಿಗೆ ಇಂಗ್ಲೀಷ್ ಲಾಸ್ಟ್ ಎಕ್ಸಾಮ್, ನನ್ನ ಮಗಳಿಗೆ ಐ ಥಿಂಕ್ ಜಿ ಕೆ ಮತ್ತು ಡ್ರಾಯಿಂಗ್. ಸೊ ಇವತ್ತು ಮುಗಿದ್ರೆ ಕಂಪ್ಲೀಟ್, ಇವತ್ತು ಎಕ್ಸಾಮ್ಸ್ ಕಂಪ್ಲೀಟಾಗಿ ಡನ್ ಆಗುತ್ತೆ. ತಿಂಡಿ ತಿಂದ್ಬಿಡ್ತೀನಿ, ಆಮೇಲಿಂದ ಸಿಗ್ತೀನಿ. ಕೆಲಸ ಇತ್ತಲ್ವ. ಸೊ ಫ್ರೂಟ್ ಸಲಾಡ್ಗೆ ಅಂತ ಹೇಳಿ ಎಲ್ಲ ಥರ ಫ್ರೂಟ್ಸ್ ತಂದಿದ್ರು. ಒಂದು ಟ್ರೇ ಗ್ರೇಪ್ಸ್ ಮಿಕ್ಕಿ ಬಂದಿದೆ. ಇದನ್ನು ಡ್ರೈ ಗ್ರೇಪ್ಸ್ ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಂತ ಆಸೆ, ಬಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ತುಂಬ ಸ್ವೀಟಾಗಿದೆ ಗ್ರೇಪ್ಸು, ಹುಳಿ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಇದನ್ನು ಡ್ರೈ ಗ್ರೇಪ್ಸ್ ಮಾಡೋದು, ಒಣ ದ್ರಾಕ್ಷಿ ಮಾಡೋದು ಹೇಗೆ ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ತಿಂಡಿ ಎಲ್ಲ ಆಯಿತು.
ಎಷ್ಟು ಶೆಕೆ ನೋಡಿ, 10 ಗಂಟೆ ಆಗ್ತಿದ್ದಂಗೆ ಸಖತ್ ಉರಿ 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 ಕಾವು. ನಿಮ್ಮ ಕಡೆ ಎಲ್ಲ ಮಳೆ ಆಯಿತಾ? ಯುಗಾದಿ ಮುಂಚೆ ಸ್ವಲ್ಪ ಮಳೆ ಆಗುತ್ತೆ ಒಂದೊಂದು ಸೈಡ್. ಇನ್ನೂ ಶೆಕೆ ಕಟ. ಏಪ್ರಿಲ್ಗೆ ಇನ್ಯಾವ ಥರನೋ, ಮಾರ್ಚಲ್ಲೇ ಈ ಥರ, ಏಪ್ರಿಲ್ಗೆ ಇನ್ಯಾವ ಥರನೋ. ಈ ಟ್ರೈಪಾಡ್ ಸೆಟ್ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ. ಸೊ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇದೇನು ಕಂಟೆಂಟ್ ವಿಡಿಯೋ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನೋ ಆಯ್ತಾ ಅಂತ. ಸುಮಾರು ಜನದ ಕಾಮನ್ ಕ್ವಶನ್ಸ್, ಕಾಮನ್ ಕಮೆಂಟ್, ಒಂದು 10 ಕಮೆಂಟ್ ಬರುತ್ತೆ ನನಗೆ ಅಂದರೆ ಅದರಲ್ಲಿ 2-3 ಕಮೆಂಟ್ ಇದ್ರ ಬಗ್ಗೆನೇ ಇರುತ್ತೆ. ಸಿಸ್ ನೀವು ಹೇಗೆ ಮನಿ ಸೇವ್ ಮಾಡ್ತೀರಾ, ನಮಗೆ ಡೀಟೇಲಾಗಿ ಒಂದು ವ್ಲಾಗ್ ಮಾಡಿ, ನಮಗೆ ಟಿಪ್ ಏನಾದರೂ ಇದ್ದರೆ ಕೊಡಿ, ನಿಮ್ಮ ಮನಿ ಸೇವಿಂಗ್ಸ್ ಹೇಗಿರುತ್ತೆ, ನಮಗೂ ತುಂಬ ಇಷ್ಟ, ನಮಗೂ ಕ್ಯೂರಿಯಾಸಿಟಿ ಇದೆ, ನಾವು ತಿಳ್ಕೊಬೇಕು, ನಾವು ಮನಿ ಸೇವಿಂಗ್ ಮಾಡ್ಕೋಬೇಕು, ನಾವು ನಿಮ್ಮ ಥರ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ. ನಿಜಕ್ಕೂ ನಾನು ಗೋಲ್ಡ್ಗೆ ಅಂತಲೇ ಮನಿ ಸೇವಿಂಗ್ ಯಾವತ್ತೂ ಮಾಡೋದಿಲ್ಲ. ಒಂದು ಹೇಳಬೇಕು ಅಂತಂದರೆ ಅಷ್ಟೊಂದು ತಿಳುವಳಿಕೆ ನನಗೆ ನಿಜಕ್ಕೂ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತ ಕರೀತಾರೆ. ನಮಗಾಗೋ ಎಕ್ಸ್ಪೀರಿಯನ್ಸ್, ಅದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಲಿ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಗುಡ್ ಎಕ್ಸ್ಪೀರಿಯನ್ಸ್ ಆಗಲಿ, ನಮ್ಮ ಜೀವನದಲ್ಲಿ ಒಂದು ಪಾಠ ಅಂತ ಕಲಿಸುತ್ತೆ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಒಂದು 5-6 ವರ್ಷ ನಾನು ಏನು ಅದನ್ನು ನೋಡಿದ್ದೀನಿ, ಅದು ನನಗೆ ಒಂದು ಪಾಠ ಥರ, ನನಗೆ ಮಾರ್ಗದರ್ಶನ. ನನ್ನ ಕನಸಲ್ಲೂ ಅದನ್ನ ನನ್ನ ಕಾಡುತ್ತೆ. ಆ ರೀತಿ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಗೈಸ್. ಒಂದು ಓಲೆ ಇಲ್ದಿರ ನಮ್ಮಮ್ಮನ ಕಿವಿಲಿ ನಮ್ಮಮ್ಮ ಒಬ್ಬರ ಹತ್ರ ಒಂದು ಜೊತೆ ಓಲೆ ಕೊಡು ಅಂತ ಬೆಗ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅನುಭವಿಸಿದ್ದೀನಿ ಜೀವನದಲ್ಲಿ ನಾನು. ಸೊ ಅದರಿಂದ ಒಂದು ಹಠ, ಛಲ, ಸ್ವಾಭಿಮಾನ ಎಲ್ಲನೂ ಕೂಡ ಬಂದು, ಸೊ ನಾನು ಕೂಡ ಚಿನ್ನ ತೆಗೆದಿಡಬೇಕು, ನಾನು ಪಟ್ಟಂಗೆ, ನಮ್ಮಮ್ಮ ಪಟ್ಟಂಗೆ ನನ್ನ ಮಕ್ಕಳು ಪಡಬಾರ್ದು. ಎಲ್ಲ ಪೇರೆಂಟ್ ಮಾಡೋದೇನಕ್ಕೆ, ಮಕ್ಕಳು ಚೆನ್ನಾಗಿರಲಿ, ಮಕ್ಕಳಿಗೋಸ್ಕರನೇ. ಎಸ್, ಆಫ್ಕೋರ್ಸ್ 100%. ನನಗೂ ಒಂದು ಹೆಣ್ಮಗು ಹುಟ್ಟಿದೆ. ಅವಳು ಯಾರ ಮನೆ ಬಾಗ್ಲಿಗೂ ನಾವು ಹೋದಂಗೆ ಹೋಗಬಾರ್ದು. ತುಂಬಾ ಕ್ರಿಟಿಕಲ್ ಆಗುತ್ತೆ ಒಂದು ಟೈಮ್. ಯಾವಾಗಲೂ ಹಂಗೆ ಇರಲ್ಲ. ನಾನು ಅಂದಂಗೆ ನನ್ನ ಕಷ್ಟನ ನಾನು ಯಾಕೆ ಜಾಸ್ತಿ ಎಲ್ಲೂ ಹೇಳ್ಕೊಳ್ಳಲ್ಲ. ನಾನು ಈ ಆ್ಯಟಿಟ್ಯೂಡಲ್ಲೇ, ಗತ್ತಲ್ಲೇ, ಜಂಬದಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನನ್ನನ್ನು ನೋಡಿ ಊರ್ಕೊಳ್ಳೋರು ಓ ಹಿಂಗಂತೆ ಹಂಗಂತೆ ಅದಕ್ಕೊಂದು 10 ಬಣ್ಣ ಕಟ್ಟಿ ಪುಕಾರ್ ಮಾಡೋದು ನನಗಿಷ್ಟ ಆಗಲ್ಲ. ಅವ್ರ ಮುಂದೆ ನಾನಿನ್ನೂ ರಾಯಲಾಗಿ, ಚೆನ್ನಾಗಿ, ಖುಷಿಯಾಗಿ, ಬಿಂದಾಸಾಗಿ ಇರೋಕ್ಕೇ ನಿಜಕ್ಕೂ ಇಷ್ಟಪಡ್ತೀನಿ. ಸೊ ಅದೇ ನನ್ನ ಆ್ಯಟಿಟ್ಯೂಡ್. ತುಂಬ ನೊಂದಿರೋರಿಗೆ, ಬೆಂದಿರೋರಿಗೆ, ಅವಮಾನ ಅನುಭವಿಸಿರೋರ್ಗೇ ಆ ಜಂಬ ಅಂತಾರೆ. ಆ್ಯಟಿಟ್ಯೂಡನ್ನು ನೀವೇನು ಕರಿತೀರಾ ಅದು ಬರಲಿಕ್ಕೆ ಸಾಧ್ಯ. ಸೊ ಅಪಾರ್ಟ್ ಫಾರ್ ದ್ಯಾಟ್, ಸುಮಾರು ಜನ ಕೇಳೋದು ಮನಿ ಸೇವಿಂಗ್ ಟಿಪ್. ಸಿಸ್ ನಮಗೇನಾದರೂ ಟಿಪ್ಸ್ ಹೇಳಿ, ಮನಿ ಸೇವಿಂಗ್ ನೀವು ಹೆಂಗೆ ಮಾಡ್ತೀರಾ ಅಂತ. ನಿಮಗೆ ಹೇಳೋಷ್ಟು ಮೇಧಾವಿ ನಾನು ಅಲ್ಲದೆ ಇರ್ಬೋದು, ಅಷ್ಟು ತಿಳುವಳಿಕೆ ನನಗಿಲ್ಲದೆ ಇರ್ಬೋದು, ಅಷ್ಟು ದೊಡ್ಡೋಳ ನಾನು ಅಲ್ಲದೆ ಇರ್ಬೋದು, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ನನಗಿಂತ ಇದನ್ನು ಸತೀಶ್ ಜೊತೆ ಹೇಳ್ಸಿದ್ರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಹನಿ ಹನಿ ಸೇರಿದ್ರೆ ಹಳ್ಳ, ಪೈಸ ಸೇರಿದ್ರೇ ಕಂತೆ ದುಡ್ಡು ಅಂತಾರಲ್ಲ, ನೋಟ್ ಸೇರಿದ್ರೆ ಕಂತೆ. ಅದು ಒಂದು ಗಾದೆ ಇದೆ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅಂತ. ಎಸ್, ಆಫ್ಕೋರ್ಸ್ ಅದು 102% ಡ್ಯಾಮ್ ಶೋರ್. ಅದು ಗೈಸ್ ಹಿಡ್ತಾ ಇರಬೇಕು, ಕೈ ಹಿಡ್ತಾ ಅಂತಾರಲ್ಲ ಹಂಗಿರಬೇಕು. ದೊಡ್ಡ ಕೈ ಅಂತ ಅವ್ರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಆ ಥರ ನನ್ನ ಕೈಯಲ್ಲಿ ₹1 ದುಡ್ಡಿರಲ್ಲ. ಇವತ್ತು ನೀವು ನನ್ನ ಕೈಗೆ 1,00,000 ಕೊಟ್ಟು ನೋಡಿ, ಸಂಜೆ ಅಷ್ಟರಲ್ಲಿ ಅದು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬೇಡದೇ ಇದ್ದಿದ್ದಕ್ಕಂತೂ ಯಾವುದಕ್ಕೂ ನಾನು ಇನ್ವೆಸ್ಟ್ ಮಾಡೋದೇ ಇಲ್ಲ. ಬೇಡದೇ ಇದ್ದಿದ್ದು ವಿಷಯಕ್ಕೆ ನಾನು ಹೋಗೋದೇ ಇಲ್ಲ. ಸೊ ಮನಿ ಸೇವಿಂಗ್ ಟಿಪ್ ಅಂತ ಬಂದರೆ, ಫಸ್ಟ್ ಆಫ್ ಆಲ್ ಈಗ ನಾವು ನಮ್ಮ ಆದಾಯ ಎಷ್ಟಿದೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಈಗ ನಮ್ಗೆ ಪರ್ ಮಂತ್ 25-30K ಇದ್ದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಎಲ್ಲ ಕಡೆ EMI ಸಿಗುತ್ತೆ, ಲೋನ್ ಸಿಗುತ್ತೆ. ಅವ್ರು ಅದು ತೊಗೊಂಡ್ರು, ನಾವು ಇದು ತೊಗೊಂಡ್ವಿ, ಅದು ತೊಗೊಂಬಿಡೋಣ, ಇದು ತೊಗೊಂಬಿಡೋಣ, ಅದು ತಂದುಬಿಡೋಣ ನಮ್ಮ ಮನೆಗೆ. ದಯವಿಟ್ಟು ಇಂಥ ತಪ್ಪು ಯಾರೂ ಮಾಡೋಕ್ಕೋಗ್ಬೇಡಿ ಅಕ್ಕ ತಂಗಿರ, ಕೈ ಮುಗಿತೀನಿ. ಅದನ್ನು ನೀವೇ ತೀರಿಸ್ಬೇಕು. ಬಡ್ಡಿ, ಚಕ್ರಬಡ್ಡಿ ಎಲ್ಲ ಸೇರಿ 1 to 3 4 ಆಗುತ್ತೆ. ಅದನ್ನು ನೀವೇ ಕಟ್ಟಬೇಕಾಗತ್ತೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಆಗುತ್ತೆ, ಗಂಡ ಹೆಂಡತಿ ಜಗಳ ಆಗುತ್ತೆ. ಅದಕ್ಕೆ ಸಾಲದ ಸುಳಿಗೆ ಸಿಗಾಕೊಳ್ಳೋಕೆ ಹೋಗ್ಬೇಡಿ, ಸಾಲದ ಶೂಲಕ್ಕೆ ನಿಮ್ಮ ತಲೆ ಕೊಡೋಕೆ ಹೋಗ್ಬೇಡಿ. ಸಾಲ ಮಾಡಿ ನಾವು ಅನುಭವಿಸ್ತಾ ಇರೋದೇ ಸಾಕು. ಸೊ ಬಿಸ್ನೆಸ್ ಅಂತಂದರೆ ಡೈಲಿ ವೇಜನ್ಸ್ ಅಂತ ಇರುತ್ತೆ. ಈಗ ನಾವು 2,000-3,000 ಖರ್ಚು ಮಾಡಿದ್ರೆ ಒಂದು ₹500 ಪ್ರಾಫಿಟ್ ಥರ ಇರುತ್ತೆ ಬಿಸ್ನೆಸ್ ಅಂದರೆ. ಬಟ್ ಮಂತ್ಲಿ ಆ ರೀತಿ ಇರಲ್ಲ. ಮಂತ್ಲಿ ಸಂಬಳ ತೊಗೊಳ್ಳೋರಿಗೆ ಆ ರೀತಿ ಇರಲ್ಲ. ಈಗ ಒಂದಿಷ್ಟನ್ನ ಗ್ರಾಸರೀಸಿಗೆ ಅಂತ ಎತ್ತಿಡ್ತೀರಾ, ಒಂದಿಷ್ಟನ್ನ ಏನೋ EMI, ಕಾರ್ ಲೋನ್ ಅಥವಾ ಬೈಕ್ ಲೋನ್ ಅಥವಾ ರೆಂಟ್ ಪರ್ಪಸ್
ಎಲ್ಲರೂ ಸ್ವಂತ ಮನೇಲಿ ಇರೋಕೆ ಆಗಿರಲ್ಲ ಗೈಸ್. ಸ್ವಂತ ಮನೇಲಿ ಇರೋರಿಗೆ ಆ ರೆಂಟ್ ಅಮೌಂಟ್ ಉಳಿಸ್ಬೋದು. ಸೊ ಊರಿಂದ ಊರಿಗೆ ಬಂದಿರ್ತೀವಿ, ಕೆಲಸದ ಮೇಲೆ ಏನೋ ಒಂದು ಸಾಧಿಸ್ಬೇಕು ಆಟ ಛಲ ಇಟ್ಕೊಂಡು ಅಂಥವ್ರೆಲ್ಲರೂ ನಾನು ಹೇಳೋದು ಒಂದು ಮಟ್ಟಕ್ಕೆ ರೀಚ್ ಆಗೋ ತನಕ ನಮ್ಮ ಕನಸುಗಳನ್ನ, ನಮ್ಮ ಆಸೆ ಎಲ್ಲರಿಗೂ ಇರುತ್ತೆ. ಕನಸು ಆಸೆ ಯಾರಿಗಿರಲ್ಲ, ಅದನ್ನೆಲ್ಲ ಸ್ವಲ್ಪ ಮಿತಿಲಿ ಖರ್ಚು ಮಾಡಬೇಕಾಗತ್ತೆ. ನೋಡಿದ್ದೆಲ್ಲ ಈಗೇನು ಎಲ್ಲ ಆನ್ಲೈನ್ ಶಾಪಿಂಗ್, ಒಂದು ಪಾತ್ರೆ ಬೇಕು ಅಂದ್ರೂ, ಗ್ರಾಸರೀಸ್ ಬೇಕು ಅಂದ್ರೂ, ಒಂದು ಏನೇ ಡ್ರೆಸ್ ಮೆಟೀರಿಯಲ್ಸ್ ಬೇಕು ಅಂದ್ರೂ, ಏನೇ ಬೇಕು ಅಂದ್ರೂ ಆನ್ಲೈನ್ ಚೆಕ್ ಮಾಡ್ತೀವಿ. ಅದು ಕ್ವಾಂಟಿಟಿ ನೋಡ್ತೀವೋ, ಕ್ವಾಲಿಟಿ ನೋಡ್ತೀವೋ, ಅಮೌಂಟ್ ಎಷ್ಟಿರುತ್ತೆ ಅಂಗಡೀಲಿ ಗೊತ್ತಾಗಲ್ಲ. ಅವ್ರು ಹೇಳ್ದಷ್ಟು ಪ್ರೈಸ್ ಕೊಟ್ಟು ತೊಗೊಂಡ್ಬಿಡ್ತೀವಿ, ಬುಕ್ ಮಾಡ್ಕೊಂಬಿಡ್ತೀವಿ. ಒಂದಿನ ಶೋಕಿ ಅದು ಅಷ್ಟೇ, ಓಕೆನಾ? ಸೊ ಒಂದಿನ ಶೋಕಿಗೋಸ್ಕರ ಬರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮುಂಚೆ ಬಟ್ಟೆ ಅಂದ್ಬಿಟ್ಟು ನಾನು ತುಂಬ ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದಿನ ಹಾಕ್ಕೊಂಡು ಎಲ್ಲೋ ಹೋಗಿ ಬಂದು ಬಿಚ್ಚಿಬಿಟ್ಟು ಕಬೋರ್ಡಲ್ಲಿ ಇಡೋದಕ್ಕೆ ದುಡ್ಡಿಗೆ ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಡಿ. ನಾನು ಎಷ್ಟು ಸೀರೆಗಳು ತೆಗೆದಿದ್ದೀನಿ ಗಾಯ್ಸ್, ನನಗೆ ನಿಜ ಈಗ ನೆನೆಸ್ಕೊಂಡ್ರೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗುತ್ತೆ. ನಾನು ಮಾಡಿರೋ ತಪ್ಪನ್ನ ನೀವು ಯಾವತ್ತೂ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅವಶ್ಯಕತೆ ಇತ್ತಾ ಅಂತಷ್ಟು ಮಾತ್ರ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಖಾಲಿ ಪೋಲಿ ಇನ್ವೆಸ್ಟ್ ಮಾಡಬೇಡಿ. ಅನಾವಶ್ಯಕವಾಗಿ ದುಂದು ವೆಚ್ಚ ಮಾಡಬೇಡಿ. ಸೊ ಆನ್ಲೈನ್ ಶಾಪಿಂಗ್ ಎಲ್ಲ ತಕ್ಕ ಮಟ್ಟಿಗಿರಲಿ. ಯಾವ್ದು ಎಸೆನ್ಷಿಯಲ್ ನೀಡ್ ಇರುತ್ತೋ ಅದು ಮಾತ್ರ ನೀವು ಮಾಡಿ. ಬೇಡದಿರೋದಕ್ಕೆಲ್ಲ ದಯವಿಟ್ಟು ನೀವು ದುಡ್ಡು ಹಾಕಿ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಗೀಗ ಒಂದು 25-30 ಸಾವಿರ ಇರುತ್ತೆ ಅಂದರೆ ಅದರಲ್ಲಿ ಡಿವೈಡ್ ಮಾಡ್ಕೊಳ್ಳಿ ನೀವು. ಗ್ರಾಸರೀಸ್ಗೆ ಯಾವ ಥರ, ಆಮೇಲೆ ಮನೆ ರೆಂಟ್ಗೆ ಎಷ್ಟು, ಗಾಡಿ EMI ಎಷ್ಟು, ನಿಮ್ಮ ಪೆಟ್ರೋಲ್ ಡೀಸೆಲ್ ಅಥವಾ ನಿಮ್ಮ ಹೊರಗಡೆ ಓಡಾಡೋಕ್ಕೆ ಖರ್ಚು. ಈಗ ಹೊರಗಡೆ ಹೋಗಿ ತಿಂದರೆ ಡೈಲಿ 100-200 ರುಪೀಸ್ ಆದರೂ ಬೇಕಾಗುತ್ತೆ. ಚಾಟ್ ಈ ಥರದ್ದೇನಾದರೂ ಒಂದು ಗಂಡ ಹೆಂಡತಿ ಒಂದು ಮಗು ಇದ್ದರೆ 200 ಸಾಲೋದೇ ಇಲ್ಲ ಒನ್ ಟೈಮ್ಗೆ. ಸೊ ಅದೇ ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ. ಮನೇಲೇ ಫ್ಯಾಮಿಲಿ ಫುಲ್ಲು ಏನಾದ್ರು ತಿನ್ನಬೇಕು ಅನಿಸ್ತಾ ವಾರಕ್ಕೊಂದ್ಸಲಿ ತಿನ್ನಿ, ಡೈಲಿ ತಿನ್ನೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಅಮೌಂಟ್ನೆಲ್ಲ ಸೇವ್ ಮಾಡ್ಕೋಬೋದು. ಸೊ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಆಮೇಲೆ ಏನು ದೊಡ್ಡ ನಿನ್ನ ಮೇಧಾವಿ ಲೆಕ್ಚರ್ ಕೊಡೋಕ್ಕೆ ಬಂದ್ಬಿಟ್ಲು ಅಂತೆಲ್ಲ ನನಗೆ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಸುಮಾರು ಜನ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಯಿತಾ, ಸುಮಾರು ಜನ ನೀವು ಮನಿ ಸೇವಿಂಗ್ ಹೆಂಗೆ ಮಾಡ್ತೀರಾ ನಿಮ್ಗೆ ಎಷ್ಟು ಬರುತ್ತೆ ಇನ್ಕಮ್ಮು, ಅದರಲ್ಲಿ ನೀವು ಹೆಂಗೆ ಸೇವ್ ಮಾಡ್ತೀರಾ ಅಂತ. ಗಾಯ್ಸ್, ನಾನು ನನ್ನ ಹಸ್ಬೆಂಡ್ ಹತ್ರ ಒಂದು ಸ್ಟಿಕ್ಕರ್ ತೆಕ್ಕೊಡಿ ಅಂತಲೂ ನಾನು ಕೇಳಲ್ಲ. ಸ್ಟಿಕ್ಕರ್ಗೆ ನನ್ನ ದುಡ್ಡಂತ ನಾನು ಇಸ್ಕೊಳ್ಳಲ್ಲ. ನಿಮಗೆಲ್ಲ ಗೊತ್ತು, ನನಗೆ 1 ಫ್ಲೋರ್ ಅಂದರೆ 120-30 ಮನೆ, ಒಂದು ಮನೆ ಪೋರ್ಷನ್ 6.5K, ಈಗ 7K ಅಂದ್ಕೊಳ್ಳಿ. 7,000 ನನಗೆ ರೆಂಟ್ ಅಂತ ಬಿಟ್ಕೊಟ್ಟಿದ್ದಾರೆ. ಅದರಲ್ಲಿ ನಾನು ನನ್ನ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಮುಗಿಸಿ 6,500 ನಾನು ಚೀಟಿ ಅಂತ ಕಟ್ಕೋತೀನಿ. ಪರ್ ಮಂತ್ಗೆ 6,500 ಕಟ್ಕೊಂಡ್ರೆ 1 ಇಯರ್ಗೆ ಅದು 1,25,000 ಅಮೌಂಟ್ ಸಿಗುತ್ತೆ. ಆ ಅಮೌಂಟ್ನ ನಾನು ನನ್ನ ಪರ್ಸ್ನಲ್ ಯೂಸ್ಗೆ ಇದುವರೆಗೂ ನಾನು ಏನೂ ಆ್ಯಕ್ಚುಲಿ 8 ಇಯರ್ಸ್ ಆಯಿತು, 7 ಇಯರ್ಸ್ ಕಂಪ್ಲೀಟ್ ಆಗಿ ಇದು 8ನೇ ವರ್ಷ ಚೀಟಿ ನಾನು ಹಾಕಿರೋದು. 8 ಇಯರಲ್ಲಿ 9.5 ಲಕ್ಷದಷ್ಟು ಒಡವೆ ಚಿನ್ನ ನಾನು ಸತೀಶ್ಗೆ ಮಾಡಿಸಿ ಕೊಟ್ಟಿದ್ದೀನಿ. ಅವ್ರದ್ದೇ ದುಡ್ಡು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಸೊ ಹಾಗಾಗಿ ಅವ್ರದ್ದೇ ದುಡ್ಡನ್ನ ನಾ ಸೇವ್ ಮಾಡಿ ಒಂದಿಷ್ಟು ಚೀಟಿ ಅಂತ ಹಾಕಿ ಅವರಿಗೇ ನಾನು ಗೋಲ್ಡನ್ನ ಮಾಡಿಸ್ಕೊಟ್ಟಿದ್ದೀನಿ. ಆ ಯಪ್ಪನಿಗೆ ಗೋಲ್ಡ್ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಕ್ರೇಜು ಇಲ್ಲ. ಸೊ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನೇ ಅವ್ರದ್ದೇ ದುಡ್ಡು, ಅವ್ರದ್ದೇ ಮನೆ, ಅವ್ರದ್ದೇ ಬಾಡಿಗೆ ಅವ್ರು ಕೊಟ್ಟರು ಅಂದ್ಬಿಟ್ಟು ನಾನು ಇಸ್ಕೊಂಡು ಖರ್ಚು ಮಾಡಿಬಿಟ್ಟಿದ್ದಿದ್ರೆ ಇವತ್ತು ಏನು ಉಳ್ಕೋತಿತ್ತು? 7-8 ವರ್ಷದಿಂದ ಏನು ಉಳಿಸ್ದೆ ನಾನು ಅಂತ ಅನ್ನಿಸ್ತಿತ್ತು. ಸೊ ನಾನು ಅದಕ್ಕೆ ಚೀಟಿ ಅಂತ ಹಾಕಿದ್ರಿಂದ ನಾನು ಒಂದಿಷ್ಟು ಚಿನ್ನ ಅಂತ ಮಾಡಿಸಿದ್ದೀನಿ. ಒಂದು ಬರ್ಡೇಗೆ ಪ್ರತಿಯೊಂದು, ಅದು ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಖಂಡಿತ ನನಗೆ ಬೇಕಿದ್ದರೆ ಕೇಳಿ. ನಾನು ಏನೇನು ನನ್ನ ದುಡ್ಡಲ್ಲಿ ಈಗ ಅದು ನನ್ನ ಕೈಗೆ ಸಿಕ್ಕಿದ್ಮೇಲೆ ಅದು ನನ್ನದೇ ದುಡ್ಡು. ನನ್ನ ದುಡ್ಡಲ್ಲಿ ನಾನು ಸತೀಶ್ಗೆ ಏನೇನು ಗೋಲ್ಡ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನು ಸಪ್ರೇಟ್ ವ್ಲಾಗಲ್ಲಿ ತೋರಿಸ್ತೀನಿ. ಡಾಲರ್ ಮತ್ತು ಪೆಂಡೆಂಟ್ ಮತ್ತು ರಿಂಗ್ಸ್ 2-3, ಆ್ಯಕ್ಚುಲಿ 3 ಕಾಡ, ಅಂದರೆ 2 ಕಾಡ, ಒಂದು ಬ್ರೇಸ್ಲೆಟ್, ಅದ್ರ ಜೊತೆಗೆ ಒಂದು ಚೈನ್, ಅದ್ರ ಜೊತೆಗೆ ರಿಂಗ್ಸ್, ಈ ರೀತಿ ಸುಮಾರು ಬರ್ಡೇಗೆ ಅವರಿಗೆ ಪ್ರೆಸೆಂಟ್ ಮಾಡಿರೋದು ಈ ಮನೆಗೆ ಬಂದಾಗಿಂದ. ಸೊ ಈ ರೀತಿ ನಾನು ಏನಕ್ಕೂ ನನಗೇನು ಬೇಕಾದರೆ ಕ್ರೇವಿಂಗ್ ಆದರೂ ಕೂಡ ನಾನು ಒಂದು ಚಾಕ್ಲೇಟು ತೊಗೊಳ್ತೀನಲ್ಲ. ಸೊ ನನ್ನ ಪರ್ಸ್ನಲ್ ಖರ್ಚುಗಳು ನನಗೇನು ಬೇಕಿರುತ್ತೆ, ಕ್ರೀಮು, ಪೌಡ್ರು, ಈ ಲಿಪ್ ಶೈನರ್, ಈ ಥರದ್ದು ರೆಗ್ಯುಲರಾಗಿ ಈ ಹೇರ್ ಆಯಿಲ್ ಎಲ್ಲ ಅವ್ರು ತಂದುಕೊಡ್ತಾರೆ. ಏನು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಮನೆಗೆ ಏನು ಬೇಕೋ ಗ್ರಾಸರೀಸ್ ಬರ್ಕೊಟ್ಟಾಗ ಅವ್ರು ತರ್ತಾರೆ. ಅದರಲ್ಲೇ ನಾನು ಬರೆದಿರ್ತೀನಿ ಏನೇನು ಬೇಕು ಅಂತ. ನನ್ನ ಪರ್ಸ್ನಲ್ ಖರ್ಚು ಅಂತ ಅಂದ್ಬಿಟ್ಟು ನನಗೇನೂ ಇರೋಲ್ಲ. ಏನಿರುತ್ತೆ, ಎಲ್ಲರೂ ಹೋಗಬೇಕು ಅಂತಂದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ.
ನಾನಂತೂ ಹೊರಗಡೆ ಏನೂ ತಿನ್ನಲ್ಲ, ತಿನ್ನಬೇಕು ಅನ್ಸಿದ್ರು ಅದು ಅವರೇ ಕೊಡಿಸ್ತಾರೆ. ಸೊ ಹಾಗಾಗಿ ಏನಾದರೂ ಆನ್ಲೈನ್ ಶಾಪಿಂಗ್ ತುಂಬ ಮಾಡ್ತಾಯಿದ್ದೆ ಮುಂಚೆ. ತುಂಬ ಅಂದರೆ ತುಂಬಾ ಮಾಡಿಬಿಡ್ತಾಯಿದ್ದೆ. ಕೈಯಲ್ಲಿ ದುಡ್ಡಿದ್ದಾಗ ಆ ಟಾಪ್ ತೊಗೊಳ್ಳೋಣ, ಈ ಟಾಪ್ ತೊಗೊಳ್ಳೋಣ, ಆ ಕುರ್ತಾ ತೊಗೊಳ್ಳೋಣ, ಈಗ ಒಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿಗಳು, ಕಾಟನ್ ಮೀಶೋ, ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರದ್ರಲ್ಲೆಲ್ಲ 600, 700, 750, 800 ರೇಂಜಲ್ಲಿ ಕಾಟನ್ ಸ್ಯಾರೀಸ್ ನೋಡಿದ್ರೆ ನಂಗೆ ತುಂಬ ಇಷ್ಟ. ಕಾಟನ್ ಸ್ಯಾರೀಸು ಯಾವುದಾದ್ರೂ ಕಾಟನ್ ಸ್ಯಾರಿ ನೋಡಿದ ತಕ್ಷಣ ಫಸ್ಟ್ ಹೋಗಿ ಕಾರ್ಟ್ಗೆ ಹಾಕ್ಕೊಂಡು ಬುಕ್ ಮಾಡ್ಕೊಂಡು ತೊಗೊಂಡ್ಬಿಡ್ತಾಯಿದ್ದೆ. ಬಟ್ ಈ ನಡುವೆ ಅಂತೂ ಯಾವುದೂ ತೊಗೋತಾ ಇಲ್ಲ, ಏನೂ ತೊಗೋತಾ ಇಲ್ಲ. ಸಖತ್ ಹಿಡಿತದಲ್ಲಿ ಖರ್ಚು ಮಾಡ್ತಾಯಿದ್ದೀನಿ. ಚಿನ್ನದ ರೇಟ್ 8,200 ರೂಪಾಯಿ ಆಗಿದೆ. ಸೊ ಸತೀಶ್ ಬರ್ಡೇ ಬಂತು, ಅಕ್ಷಯ ತೃತೀಯ ಬಂತು, ಏನಾದರೂ ಮಾಡೋಣ ಅಂತ ಹೇಳಿ ಈ ರೀತಿ ಆಗಿರುತ್ತೆ ನನ್ನ ಸೇವಿಂಗ್ಸ್ ಅನ್ನೋದು. ನನಗೆ ಇನ್ನೇನು ಖರ್ಚಿರುತ್ತೆ ಗೈಸ್, ಏನೇ ತರಕಾರಿ, ದಿನಸಿ ಆ ಥರದಕ್ಕೆಲ್ಲ ನಾನು ಯಾವತ್ತೂ ಖರ್ಚು ಮಾಡೋದೇ ಇಲ್ಲ. ಶ್ಯಾಂಪು ಗಿಂಪು ಆ ಥರದ್ದೆಲ್ಲ ಏನಾದರೂ ತೊಗೊಂಡ್ರೆ ಬಾಡಿ ಲೋಷನ್ನು, ಕ್ರೀಮು ಈ ಥರದ್ದು ಮಾತ್ರ ತೊಗೋತೀನಿ. ಬಟ್ಟೆ ತೊಗೋಬೇಕು ಅಂದರೂ ಹಬ್ಬಗಳಿಗೆ ಸತೀಶ್ ಹತ್ರನೇ ತೆಗೆಸ್ಕೊತೀನಿ. ನನ್ನ ದುಡ್ಡಂತೂ ನಾನು ಯಾವುದೂ ಖರ್ಚು ಮಾಡೋದಿಲ್ಲ, ಎಲ್ಲ ಕೂಡಿಟ್ಕೊತೀನಿ. ಕೂಡಿಟ್ಕೊಂಡು ನಾನು ನನಗೆ ಅಂತ ನನ್ನ ಪರ್ಸ್ನಲ್ ಖರ್ಚಿಗೂ ಸುಧಾ ನನಗೆ ಅಂತಲೂ ನಾನು ಪರ್ಸ್ನಲ್ಲಾಗಿ ನಾನು ಏನೂ ಬೈ ಮಾಡೋದೇ ಇಲ್ಲ. ವರ್ಷಕ್ಕೊಂದ್ಸಲಿ ಅದು ಅವ್ರ ಬರ್ಡೇಗೆ ಅವ್ರಿಗೇನೆ ಕೂಡ ಅದನ್ನು ನಾನು ಗಿಫ್ಟ್ ರೀತಿ ಕೊಡ್ತೀನಿ. ಆಯಿತಾ? ಬರ್ದು ಓದಾಯ್ತಾ? ನಾನು ಇಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಿತಾಪತಿಗಳು ನೋಡಿ. ಅಷ್ಟೊತ್ತಿಂದ ಸೌಂಡ್ ಮಾಡ್ತಾ ಇರೋದು ಯಾರು? ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಗೈಸ್. ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ರಿ, ನಾವು ಏನು ಕೇಳಿದ್ರು ನೀವು ಯಾವ ವೀಡಿಯೋನೂ ಕಂಪ್ಲೀಟಾಗಿ ತೋರಿಸೋದಿಲ್ಲ, ಸಿಲ್ವರ್ ಪಾರ್ಟ್ 2 ವ್ಲಾಗ್ನ ನೀವು ಮಾಡೇ ಇಲ್ಲ ಅಂತ. ಸಾರಿ ಫಾರ್ ದ್ಯಾಟ್. ನನಗೆ ನಿಜಕ್ಕೂ ಟೈಮ್ ಅಭಾವ, ಸಮಯದ ಅಭಾವದಿಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮಾರು ಜನ ಅಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ರಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಿಂದ. ತೋರಿಸಲ್ಲ ಅಂದ್ಬಿಟ್ರೆ ಡೈರೆಕ್ಟಾಗಿ ಹೇಳಿಬಿಡಿ ನಾನು ತೋರಿಸಲ್ಲ, ಆಗಲ್ಲ ಅಂತ. ಬಟ್ ಮಾಡ್ತೀನಿ, ತೋರಿಸ್ತೀನಿ ಅಂತೀರಾ, ಬಟ್ ಮಾಡಲ್ಲ ಅಂತ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಬೇಜಾರಾಗಿದ್ದರು. ಸಾರಿ ಫಾರ್ ದ್ಯಾಟ್. ತೋರಿಸ್ಬಾರ್ದು ಅಂತಲ್ಲ, ಸುಮಾರು ಜನ ಹೇಳ್ತಾರೆ ನಿಮಗೆ ಮೊದಲೇ ಜನದ ಕಣ್ಣು ಸರಿ ಇಲ್ಲ, ದಯವಿಟ್ಟು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ಒಳ್ಳೆಯದು, ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದು. ನೆಗೆಟಿವ್ ಈಗ ಮನುಷ್ಯರ ಕಣ್ಣಿಗೆ ಮರನೇ ಮುರಿದೋಯ್ತು ಅನ್ನೋ ಥರ. ಇನ್ನು ನಾವು ಯಾವ ನರಮನುಷ್ಯರು, ನಾವು ಯಾವ ಲೆಕ್ಕ ಅಲ್ವಾ? ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಟೆನ್ಷನ್ ಆಗಿ, ಭಯ ಆಗಿ ಈ ಥರದ್ದು ವ್ಲಾಗ್ ಮಾಡಬಾರ್ದು, ಆ ಥರ ಏನೂ ಎಕ್ಸ್ಪೋಸ್ ಮಾಡ್ಕೋಬಾರ್ದು, ತೋರಿಸ್ಕೋಬಾರ್ದು, ಹೇಳ್ಕೊಬಾರ್ದು ಅಂತ ನನಗೆ ನಾನೇ ಡಿಸೈಡ್ ಮಾಡಿಕೊಂಡು ಆ ಥರದ್ದೆಲ್ಲ ಏನೂ ತೋರಿಸಿರಲಿಲ್ಲ. ಬಟ್ ಒಬ್ಬರು ಸಿಸ್ಟರ್, ಲವ್ಲಿ ಸಿಸ್ಟರ್ ಕಮೆಂಟ್ ಮಾಡಿದರು, ಅವರ ತಂಗಿದು ಮದುವೆ ಇದೆಯಂತೆ, ಅವರು ಗಿಫ್ಟ್ ಕೊಡಬೇಕು ಅಂದರೆ ಮುಯಿ ಕೊಡಬೇಕಂತೆ ಅವ್ರ ತಂಗಿ ಗಂಡನಿಗೆ. ಅಣ್ಣ ಹಾಕಿದ್ರಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಲಿ ಆ ಕಡ ತೋರಿಸಿ, ಇದು ಒಂದ್ಸಲಿ ತೋರಿಸಿ, ಹಂಬಲ್ ರಿಕ್ವೆಸ್ಟ್ ಅಂತ. ಸೊ ನಿಜಕ್ಕೂ ತೋರಿಸಲೇಬಾರ್ದು ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೆ ಈ ರೀತಿ ಎಲ್ಲ ನಡೀತಾ ಇರೋದಕ್ಕೆ. ಹಾಗಾಗಿ ತೋರಿಸಿರಲಿಲ್ಲ. ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ, ಅಷ್ಟೊಂದು ಕೇಳ್ಕೊಂಡ್ರಲ್ಲ ಅಂತ ಹೇಳಿ ತೋರಿಸೋಣ ಅಂತ ಫೈನಲಾಗಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸತೀಶ್ದು ಕಡ. ತುಂಬ ಗ್ರಾಮ್ ಎಲ್ಲ ಹೇಳಲ್ಲ, ತುಂಬ ದೊಡ್ಡದು. ಗ್ರಾಮ್ ಹೇಳಿದ್ರು ಅದಕ್ಕೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಅದು ಅಷ್ಟಿಲ್ಲ ಇಷ್ಟಿಲ್ಲ ಅಂತ. ಸೊ ಮಾಡಿಸ್ಕೊಂಡಿರೋ ನಾವು, ನಮಗೆ ಗೊತ್ತಿರುತ್ತೆ ಗ್ರಾಮ್ ಎಷ್ಟಿರುತ್ತೆ ಏನು ಎತ್ತ ಅಂತ. ಅಪಾರ್ಟ್ ಫಾರ್ ದಟ್ ಗ್ರಾಮ್ ಹೇಳ್ಕೊಂಡ್ರೆ ಓ ಅಷ್ಟೊಂದು ಇದೆಯಾ ಅಂತ ಹುರ್ಕೊಂಡು ಕಮೆಂಟ್ ಮಾಡೋರು ಇದ್ದಾರೆ. ಓಕೆ, ಲೀವ್ ಇಟ್. ಬನ್ನಿ, ಸತೀಶ್ದು ಕಡ ಇದು. ಆ್ಯಕ್ಚುಲಿ ಅಪ್ಪ ಮದುವೆಯಲ್ಲಿ ಕೊಟ್ಟಿದ್ದಂಥ ಕಡ, ಅಂದರೆ ಬ್ರೇಸ್ಲೆಟ್ ಕೊಟ್ಟಿದ್ರು. 35 ಗ್ರಾಮ್ ಇತ್ತದ, ಆಯಿತಾ? ಅದು ಕೈ ತುಂಬ ಇತ್ತು. ನಾನು ಅದು ಫೋಟೋ ಸಿಕ್ಕಿದ್ರೆ ಇಲ್ಲಿ ಜಾಯಿನ್ ಮಾಡ್ತೀನಿ ನೋಡಿ. ಅದು ಹಾಕೋತಾಯಿದ್ರು ಎಲ್ಲರೂ ಹೋದಾಗ, ಫಂಕ್ಷನ್ಗಳಿಗೆ ಎಲ್ಲರೂ ಹೋದಾಗ ಹಾಕೋತಾಯಿದ್ರು. ಬಟ್ ಏನು ಅನ್ನಿಸ್ತೋ ಏನೋ, ಅವ್ರ ಫ್ರೆಂಡ್ ಹತ್ರ ಈ ಥರದ್ದು ನೋಡಿದ್ರಂತೆ. ಸಿಂಹ ಥರ ಇದ್ದೀರಾ ಅಣ್ಣ, ಒಂದು ಸಿಂಹ ಖಡ್ಗ ಮಾಡಿಸ್ಕೊಳ್ಳಿ, ಸಿಂಹ ಕಡ ಮಾಡ್ಕೊಡ್ತೀನಿ ಮಾಡಿಸ್ಕೊಳ್ಳಿ ಅಂತ ರೇಟ್ಸಿದ್ರಂತೆ. ಸೊ ಆವತ್ತೇ ಬಂದಿದ್ದೆ ರಪ್ಪ ಅಂತ ನಮ್ಮಪ್ಪ ಕೊಟ್ಟಿದ್ದು ಬ್ರೇಸ್ಲೆಟ್ನ 35 ಗ್ರಾಮ್. ಅದೇ ಆ್ಯಕ್ಚುಲಿ ಇದ್ದಿದ್ದು ನಾವು ಮದುವೆಲಿ ಕೊಟ್ಟಿದ್ದು. ಚೇನು, ಬ್ರೇಸ್ಲೆಟು, ಉಂಗುರ ಎಂಗೇಜ್ಮೆಂಟಲ್ಲಿ ಕೊಟ್ಟಿದ್ದು. ಅದನ್ನು ಕೊಟ್ಬಿಟ್ಟು ಇದು 80 to 90 ಗ್ರಾಮ್ ಬರುತ್ತೆ. ಒಳಗಡೆ ವ್ಯಾಕ್ಸ್ ಇಲ್ಲ, ಅರಗ ಹಾಕಿ ಕೂಡ ಮಾಡ್ತಾರೆ ಸೇಮ್ ಗ್ರಾಮ್ನ, ಸೇಮ್ ಕಡಾನ, ಸಿಂಹ ಕಡಾನ. ಬಟ್ ಇದು ಪ್ಯೂರ್ ಫುಲ್ಲು ಗೋಲ್ಡು. ಸೊ
ದೊಡ್ಡ ಕಡ ಇದು ಸತೀಶ್ದು. ಇವಾಗ ಹೊಸ ಕಡ ಜಾಸ್ತಿ ಹಾಕೊಳ್ಳಲ್ಲ, ಏನಾದ್ರು ಪೂಜೆ ಗೀಜೆಗಾದರೆ ಹಾಕೋತಾರೆ. ಈ ಥರ ಕಡ ನನ್ನ ಹತ್ರನೂ ಇದೆ, 35 ಗ್ರಾಮಲ್ಲಿದೆ. ನನ್ನ ಹತ್ರನೂ ಇದೆ 35 ಗ್ರಾಮ್, ಸ್ವಲ್ಪ ಡಿಫ್ರೆಂಟ್ ಡಿಸೈನಲ್ಲಿದೆ. ಇದು ಆ್ಯಕ್ಚುಲಿ ಸಿಂಹ ಕಡ, ತುಂಬ ದೊಡ್ಡ ಕಡ, ಸಿಂಹ ಕಡ. ನನ್ನ ತಮ್ಮನ ಮದುವೆ ಟೈಮಲ್ಲಿ ಮಾಡಿಸ್ಕೊಂಡ್ರು, ಎರಡನೇ ತಮ್ಮನ ಮದುವೆ ಟೈಮಲ್ಲಿ ಆ ಬ್ರೇಸ್ಲೆಟ್ನ ಕೊಟ್ಬಿಟ್ಟು ಕೊಟ್ಬಿಟ್ರಲ್ಲ ಅದನ್ನು ನಮ್ಮಪ್ಪ ಕೊಟ್ಟಿದ್ದೇನೆ ಅಂತ. ಸೇಮ್ ಡಿಸೈನ್ ಬ್ರೇಸ್ಲೆಟ್ ನಾನು ಸತೀಶ್ ಬರ್ಡೇಗೆ 35 ಗ್ರಾಮ್ಗೆ ಗಿಫ್ಟ್ ಕೂಡ ಕೊಟ್ಟೆ. ಸೊ ಇದು ಡಿಸೈನ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಬರುತ್ತೆ, ಈ ಥರ ಲಾಕಿಂಗ್. ಇದನ್ನು ಈ ಥರ ಲಾಕ್ ಮಾಡಿ, ಇದು ಅವ್ರ ಸೈಜ್ ಆಯಿತಾ, ತುಂಬ ದೊಡ್ಡ ಸೈಜು. ನಮ್ಮ ಕೈಗೆ ಹಾಕೊಂಡ್ರೆ ಮಾರಿಮುತ್ತು ಥರ ಕಾಣಿಸುತ್ತೆ. ನನ್ನ ಹತ್ರನೂ ಇದೆ, 35 ಗ್ರಾಮಲ್ಲಿದೆ. ಈ ಥರ ಲಾಕ್ ಮಾಡೋದು ಸಿಂಹ ಕಡ ಅಂತ ಕರೀತಾರೆ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದ್ರ ಒಳಗಡೆ ಫುಲ್ಲು ಒಬ್ಬೊಬ್ಬರು ಒಳಗಡೆ ವ್ಯಾಕ್ಸ್ನ ಫಿಲ್ ಮಾಡ್ತಾರೆ, ಬಟ್ ಇದು ವ್ಯಾಕ್ಸ್ ಹಾಕ್ಬಿಟ್ರೆ ಈ ಥರ ಕಂಪ್ರೆಸ್ ಆಗುತ್ತೆ, ತಗ್ಗೋಗುತ್ತೆ. ನನ್ನ ಹತ್ರನೂ ಇದೆ, ನಾನು ವ್ಯಾಕ್ಸ್ ಏನು ಹಾಕ್ಸಿಲ್ಲ. ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಸತೀಶ್ದು ಕಡ. ನಾನು ಇಲ್ಲಿ ಫೋಟೋ ಜಾಯಿನ್ ಮಾಡ್ತೀನಿ, ಬೇಕಿದ್ರೆ ನೋಡಿ. ನಮ್ಮಪ್ಪ ಕೊಟ್ಟಿದ್ದ ಕಡನೂ ಕೂಡ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ. ಇದು ಸತೀಶ್ದು ಕಡ, ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ರೀ. ಸೊ ಆಮೇಲೆ ನಾನು ಕಂಡ್ರೆ ಆಗದಿದ್ದವರು ಅದಕ್ಕೆ ಕಮೆಂಟ್ ಮಾಡಿಬಿಡ್ತಾರೆ. ಇದು ನನ್ನ ಕಡ, ಇದು ನೋಡಿ ಸೈಜ್ ನೋಡಿ, ನಿಮಗೆ ಎರಡನ್ನೂ ಒಟ್ಟಿಗೆ ತೋರಿಸ್ತೀನಿ. ಇದು ನನ್ನ ಕಡ. ಇದ್ರ ಒಳಗಡೆ ಕೂಡ ಯಾವುದೇ ರೀತಿ ನಾನು ವ್ಯಾಕ್ಸ್ನ ಫಿಲ್ ಮಾಡಿಸಿಲ್ಲ. ಸುಮಾರು ಸಲ ನಾನು ವೇರ್ ಮಾಡಿದ್ದೀನಿ, ನೀವು ನೋಡಿರ್ತೀರಿ. ಸುಮಾರು ಜನ ಕಡ ಇಷ್ಟನೂ ಕೂಡ ಪಟ್ಟಿದ್ದೀರಾ. ಇದು ನನ್ನ ಕಡ. ನಿಧಾನಕ್ಕೆ ಹಾಕ್ಕೋಬೇಕು, ಅರ್ಜೆಂಟೆಲ್ಲ ಹಾಕ್ಕೊಳಕ್ಕೆ ಹೋದರೆ ಮುರಿದಾಕ್ಬಿಡ್ತೀನಿ ಅಷ್ಟೇ. ನಾನು ರಫ್ ಆ್ಯಂಡ್ ಟಫ್, ನನ್ನ ಮೊದಲೇ ಟಕ್ ಟಕ್ ಅನ್ಕೋಣ. ಇದು ಸತೀಶ್ ಕಡ, ಗೊತ್ತಾಯ್ತಾ? ಡಿಫ್ರೆಂಟ್ ಡಿಸೈನು ಡಿಫ್ರೆಂಟ್ ಇದೆ. ಇದು 35, ಇದು 85 ಆರ್ 90. ಇದು ನೋಡಿ, ಇದು ಅಪ್ಪ, ಇದು ಮೊಮ್ಮಗ, ಇದು ತಾತ, ಇದು ಮೊಮ್ಮಗ. ಇದು ಇಷ್ಟು ದಪ್ಪ ಇದೆ, ಇದು ಇಷ್ಟು ಚಿಕ್ಕದಿದೆ. ಆಮೇಲೆ ಅದೇ ಕಡ ಇದು ಅಂತ ಅಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಈ ಕಾಲು ಎಳೆಯೋಕ್ಕೆ ಅಂತಲೇ ಇರ್ತಾರಲ್ವ. ಸೊ ಶ್ರಮದಿಂದ ರಕ್ತನ ಬೆವ್ರ ಥರ ದುಡಿದು ಸಂಪಾದನೆ ಮಾಡಿ ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು ಗೈಸ್. ಯಾರ್ದೋ ತಲೆ ಒಡೆದು, ಯಾರ್ದೋ ಮೋಸ ಮಾಡಿ, ಯಾರ ಮನೆಯೋ ಕಳ್ತನ ಮಾಡಿ, ಯಾರ ಮನೆಯೋ ಹಾಳು ಮಾಡಿರೋದಲ್ಲ. ಒಂದು ರೂಪಾಯಿನೂ ಎಷ್ಟು ಕಷ್ಟಪಟ್ಟಿದ್ದೀವಿ ನಮಗೆ ಮಾತ್ರ ಗೊತ್ತು. ಈಗ ವರ್ಷಕ್ಕೆ ಒಂದಿಷ್ಟು ಗೌರ್ಮೆಂಟ್ಗೆ IT ಅಂತಲೂ ಕೂಡ ಫೈಲ್ ಮಾಡ್ತೀವಿ. ಉಂಡಂಗಲ್ಲ ತಿನ್ನಂಗಲ್ಲ ತೊಗೊಂಡೋಗಿ ಗೌರ್ಮೆಂಟಿಗೆ ದುಡ್ಡು ಕಟ್ಟುವಾಗ ಕಿತ್ಕೊಂಡು ಬರುತ್ತೆ ಕೈಗೆ ಹೃದಯ, ಏನೂ ಮಾಡೋಕ್ಕಾಗಲ್ಲ. ಅನ್ನೋರೇನೋ 1000 ಅಂತೀರಾ, ಅಂದ್ಬಿಟ್ಟು ದೊಡ್ಡವರಾಗಿ, ನೀವೇ ದೊಡ್ಡವರಾಗಿ ಚೆನ್ನಾಗಿರಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದು ನಂದು ಸತೀಶ್ದು. ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಬನ್ನಿ. ಹೇಗಿದೆ ಪೇರ್? ಚೆನ್ನಾಗಿದೆಯಾ? ಟಡ, ಇದೊಂದು ಸುಮಾರು ಸಲ ನೋಡಿದ್ರೆ ನನ್ನ ಕೈದು ನೋಡಿ. ಡಿಸೈನ್ ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇದು ಎಲ್ಲದಕ್ಕೂ ಇದೇ ಥರ ಬರೋದು ಗೈಸ್, ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ ಡಿಸೈನ್, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ. ಸೊ ಹೇಗಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಸೊ ಯಾವುದಪ್ಪ ಇದು ಕ್ಲಿಪ್ಪಿಂಗ್ ಅಂದರೆ ನಮ್ಮಪ್ಪ ಕೊಟ್ಟಂಥ ಬ್ರೇಸ್ಲೆಟ್ದು. ಈಗ ವರಪೂಜೆ ಅಂತ ಮಾಡ್ತಾರಲ್ಲ ಆ ಟೈಮಲ್ಲಿ ಕೊಟ್ಟಂಥದ್ದು. ಸತೀಶ್ ನೋಡಿ ಹೆಂಗಿದ್ರು ಅಂತ ಹಾಕ್ಕೊಂಡಿದ್ದಾರೆ ನೋಡಿ. ಇದೇ ಬ್ರೇಸ್ಲೆಟು, ಅದನ್ನು ಕೆಚ್ಚಾಕ್ಸ್ಬಿಟ್ರು. 35 ಗ್ರಾಮ್ ಇತ್ತು. ಸೊ ಪ್ರೂಫ್ ಬೇಕಲ್ವಾ, ಇದ್ರದ್ದು ವೀಡಿಯೋ ಕೂಡ ಇತ್ತು. ಸತೀಶ್ ಅಕ್ಕನ ಗಂಡ ವೀಡಿಯೋ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಲ್ಬಮ್ಮಿಂದ ಹುಡುಕಿ ನಾನು ನೋಡಿ ಹೆಂಗಿದ್ದೀನಿ, ಸತೀಶ್ ನೋಡಿ ಹೆಂಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ. ಸೊ ಇವರಿಬ್ರಿಗೂ ನನ್ನ ಪಾಡಿಗೆ ನಾನು ಆಲ್ಬಮ್ ನೋಡ್ತಾ ಕೂತಿದ್ದೆ, ಇವರು ಸೆಲ್ಫಿ ತೆಕ್ಕೊಂಡಿದ್ದಾರೆ. ಇವತ್ತು ಲಾಸ್ಟ್ ಎಕ್ಸಾಮ್ ಅಂತ ಇಬ್ಬರು ಕೂಡ ಫುಲ್ ಝೂಮಲ್ಲಿದ್ದಾರೆ.
ಕೆಳಗಡೆ ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ನಿಂತಿದ್ರು, ಒಂದು ಗದ್ರದೆ. ಸೊ ನಾನೆಲ್ಲ ಶಂಕರಣ ಹಾಕಿದ್ದು ಅಂತ ಅವ್ರ ಮೇಲೆ ಹೆತ್ತಾಕ್ತಾ ಇದ್ದಾರೆ. ವ್ಯಾನ್ ಕೂಡ ಬಂತು. ಇನ್ನು ಇವರಿಬ್ಬರು ಕ್ವಾಟ್ಲೆ ತಡ್ಕೊಳ್ಳೋದೇ ಇರೋದು ನನಗೆ ಮನೆಯಲ್ಲಿ. ಗೋಡೌನಲ್ಲಿ ಕೆಲಸ ಹೊರತೆ ಹೋಗ್ತೀರಾ ಶಂಕರಣ ನೀವು? ಆ ಹುಡುಗನ ಜೊತೆ ಹೊರತೆ ಹೋಗ್ತೀರಾ ಏನಕ್ಕೆ? ಅವನ ಜೊತೆ ವಿಕ್ಕಿ ಜೊತೆ ನೀರು ಯಾಕೆ ಎರ್ಸಿದ್ರಿ ಅವನಿಗೆ? ಅದೇ ಸುಟ್ಟು ನೀರು ಎರ್ಸಿದ್ರಂತಲ್ಲ. ಏನು ಊಟ ಮಾಡ್ತಾ ಇದ್ದೀರಿ ನೀವು? ಏನು ಏನಿದೆ ನೋಡೋಣ. ನೆಟ್ಕೋಕ್ ಏನು ಮಾಡ್ತಾ ಇದ್ದೀರಾ ನೀವು? ಕಳ್ಳಕಾಳು ಹುಳಿ ಮಾಡ್ತಾ ಇದ್ದೀನಿ. ಬಾಂಬೆಟ್ ಆಗೋಣ. ಕಡಲೆ ಹುಳಿ ಹಿಂಗಾಯ್ತು. ಕಡಲೆ ಹುಳಿ ಮನೆಗೆ ಬಂದು ಸ್ವಲ್ಪ ಬೆಲ್ಲ ಹಾಕಿ ಪಾನಕ ಮಾಡೋಣ ಅಂತ ಬೆಲ್ಲ, ಏಲಕ್ಕಿ ಪೌಡ್ರು, ನೀರು, ಕೋಲ್ಡ್ ಐಸು ಎಲ್ಲ ಹಾಕಿ ಪಾನಕ ಮಾಡಿದ್ಲು ನನ್ನ ಮಗಳು. ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ಲು. ಸೊ ಎತ್ಕೊಂಡು ಕುಡಿತಾ ಇದ್ದೀನಿ. ಕರ್ಬೂಜ ಹಣ್ಣು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ಬಟ್ ಇದಕ್ಕೆ ಚಾಟ್ ಮಸಾಲ ಹಾಕಿದ್ದಾಳೆ. ಬಿಂದು ಜೀರಾ ಕುಡಿತೀವಲ್ಲ ಆ ಥರ ಟೇಸ್ಟ್ ಇತ್ತು. ಬ್ಲ್ಯಾಕ್ ಪೆಪ್ಪರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಾಡಿ ನೋಡಿ ಕುಡೀರಿ, ಫ್ರಿಜ್ಜಲ್ಲಿಟ್ಟು ಸೂಪರಾಗಿರುತ್ತೆ. ಅದೆಲ್ಲ ಆದಮೇಲೆ ಸ್ವಲ್ಪ ಬೋರ್ ಆನ್ ಮಾಡೋಣ ಅಂತ ಕೆಳಗಡೆ ಹೋಗೋಣ ಅಂತ ಹೋಗಿದ್ದೆ. ಈ ಕಪ್ಪು ನಾಯಿ, ಬಿಳಿ ನಾಯಿ ನೋಡಿ ಸೀದಾ ಗೋಡೌನ್ ಓಪನ್ ಇದ್ದರೆ ಸೀದಾ ಒಳಗಡೆ ಹೋಗ್ತಾ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು. ನನಗಂತೂ ಯಾಕೆ ಏನಕ್ಕೆ ಹಿಂಗೆ ಯಾವಾಗಲೂ ಬಂದು ಸೇರ್ಕೋತವೆ ಅಂತ ಅಂದ್ಬಿಟ್ಟು ಅವು ವರ್ರ ಅಂತ ಸೌಂಡ್ ಬಂದಿದ ತಕ್ಷಣ ನಾನು ಮೇಲ್ಗಡೆ ನೋಡಿ ಎಷ್ಟು ರೋಷವಾಗಿ ಏನು ಒಳಗಡೆ ದಿಲ್ದಾರಾಗಿ ಹೋಗ್ತಾ ಇದೆ ರಾಜರ ಥರ. ಸೊ ನಾನು ಬೋರೇ ಆನ್ ಮಾಡಲಿಲ್ಲ. ಯಾಕಂದರೆ ನಾನು ಬೋರ್ ಆನ್ ಮಾಡೋ ಪ್ಲೇಸಲ್ಲೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ ಈ ಕೆಂಚನಾಯಿ ಒಂದು ಕರಿನಾಯಿ ಸೇರಿಕೊಂಡು. ನನಗೆ ಭಯ ಆಗೋಯ್ತು ಗೈಸ್, ನಿಜಕ್ಕೂ ವಾಪಸ್ ಬಂದುಬಿಟ್ಟೆ. ಏನು ಮಾಡೋಣ ಹೇಳಿ ನಮ್ಮ ಹುಡುಗರಿಗೆ? ಎಷ್ಟಲ್ಲಿ ಹೇಳ್ತೀನಿ ಗೋಡೌನ್ ಡೋರು ಕ್ಲೋಸ್ ಮಾಡಿ ಹೋಗುವಾಗ ನನಗೆ ಹೇಳಿ ನಾನು ಕ್ಲೋಸ್ ಮಾಡ್ಕೋತೀನಿ ಅಂತ. ಸೊ ನಾನು ಬೋರು ಆನ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಮೇಲೆ ಬಂದುಬಿಟ್ಟೆ. ಬಿಸಿ ರೈಸ್ ಮಾಡಿದೆ. ಬೆಳಗ್ಗೆನೇ ರೊಟ್ಟಿಗೆ ಮಾಡಿದ್ನೆಲ್ಲ ಚಿತ್ಕವರೆಕಾಳು ಸಾಂಬಾರು ಅದರಲ್ಲಿ ತಿನ್ನೋಣ ಅಂತ. ನಾನು ಒಬ್ಬಳೇ, ನನಗೆ ಅನ್ನ ಸ್ವಲ್ಪ ಬೆಂದಿರಬೇಕು. ಯಾಕಂದರೆ ಜಾಸ್ತಿ ಅಂಗಗಳ ಥರ ಆದರೆ ಅನ್ನ ತಿನ್ನೋಕ್ಕಾಗಲ್ಲ ರೈಸು. ಸೊ ಸ್ವಲ್ಪ ಮೊಸರನ್ನ ತಿನ್ನೋಣ ಅಂತ. ಬಟ್ ಕೆಳಗಡೆ ಕಡಲೆ ಹುಳಿ ಮಾಡ್ತಾಯಿದ್ರು ನಮ್ಮ ಹುಡುಗರು, ನಮ್ಮ ಭಟ್ರು. ನೀವು ನೋಡಿದ್ರಿ ಅಲ್ವಾ? ನನಗಂತೂ ಫೇವ್ರೆಟ್ ಕಡಲೆ ಹುಳಿ ಇದು. ಈ ಕೂಟು ಇದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅನ್ನ ತಿಂದರೆ ಸೂಪರಾಗಿರುತ್ತೆ. ಸೊ ಈ ರೀತಿ ಯಾರಿಗಾದ್ರೂ ಇಷ್ಟನ ಕಮೆಂಟ್ ಮಾಡಿ ಆಯಿತಾ? ಸ್ವಲ್ಪ ಪಲ್ಯ ಕೂಡ, ಕೋಸು ಪಲ್ಯ ಕೂಡ ತೊಗೊಂಬಂದೆ. ಒಬ್ಬಳೇ ಗೈಸ್, ಬೇಜಾರು. ಸೊ ಬನ್ನಿ ಊಟ ಮಾಡುವ. ಈ ರೀತಿ ಕೂಟಲ್ಲಿ ಕಡಲೆ ಹುಳಿಲಿ ಇದು ಲಿಂಗಾಯತರಿಗೆ ಫೇವ್ರೇಟ್, ನನಗೂ ಕೂಡ ಫೇವ್ರೇಟ್. ಸೊ ಯಾರಿಗೆಲ್ಲ ಇಷ್ಟ ರೈಸ್ ತಿನ್ನೋಕ್ಕೆ? ಏನೋ ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೆ ಆಯಿತಾ? ಆ್ಯಡ್ ಮಾಡ್ತೀನಿ, ನೋಡಿದ್ದೀರಾ ಅನ್ಕೋತೀನಿ ಈ ವಿಡಿಯೋದಲ್ಲಿ. ಹೆದರಿಕೆ ಆಗ್ಬಿಡ್ತು ನನಗಂತೂ, ನಿಜಕ್ಕೂ ಗೈಸ್ ತುಂಬ ಹೆದರಿಕೆ ಆಗ್ಬಿಡ್ತು. ಊಟ ಮಾಡಿಬಿಟ್ಟು ಸಿಗ್ತೀನಿ. ಊಟ ಆಯಿತು ನೋಡಿ. ಒಂಚೂರು ಯಾಮಾರಿದ್ರೆ ಹೆಂಗೆಲ್ಲ ಆಗುತ್ತೆ ಅಂತ. 2 ನಾಯಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ ಗೋಡೌನ್ ಒಳಗೆ. ನಾನು ಆ್ಯಕ್ಚುಲಿ ಬೋರ್ ಆನ್ ಮಾಡೋಕ್ಕೆ ಅಂತ ಹೋದರೆ ವರ್ರ ಅಂದ್ಕೊಂಡು ಬಂದ್ಬಿಟ್ಟು ಅಕಸ್ಮಾತ್ ಮೊದಲೇ ನನ್ನ ಟೈಮ್ ಸರಿ ಇಲ್ಲ, ಏನಾರ ಕಚ್ಬಾಗ್ದಿರೋ ಜಾಗಕ್ಕೆ ಕಿಚ್ಬಿಟ್ಟು ಇಂಜೆಕ್ಷನ್ಸ್ ಬೇರೆ ಸಿಗಲ್ಲ. ಅದೆಷ್ಟೋ ದುಡ್ಡು ಕೊಡಬೇಕು ಇಂಜೆಕ್ಷನ್ಗೆ. ಯಪ್ಪ ಯಾವ ಗ್ರಾಚಾರ, ಹೆದರಿಕೆ ಆಗೋಯ್ತು. ಬೋರೇ ಆನ್ ಮಾಡಲಿಲ್ಲ, ಸೀದಾ ವಾಪಸ್ ಬಂದುಬಿಟ್ಟೆ. ನೋಡಿ ಗೋಡನ್ನು ಡೋರ್ ಓಪನ್ ಇದ್ದರೆ ಸಾಕು, ಗೇಟ್ ಓಪನ್ ಇದ್ದರೆ ಸಾಕು, ಸೀದಾ ಒಳಗೆ ಹೋಯ್ತವೆ. ಏನೂ ಮಾಡೋಕ್ಕಾಗಲ್ಲ. ತಾರಸಿ ಮೇಲೆಲ್ಲ ಹೋಗಿ ಗಲೀಜು ಮಾಡ್ತವೆ. ಸೊ ನಿದ್ರೆ ಅಂತೂ ಬರಲಿಲ್ಲ. ಭರ್ಜರಿ ಊಟ ಆಯಿತು. ಕಡಲೆ ಹುಳಿ ಅಂತೂ ಸೂಪರಾಗಿತ್ತು. ಯಾರಿಗೆಲ್ಲ ಫೇವ್ರೇಟ್ ಕಡಲೆ ಹುಳಿ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಇದಾಗಿತ್ತು ಬೆಳಗ್ಗೆಯಿಂದ ವ್ಲಾಗ್. ಇನ್ನೇನು 4 ಗಂಟೆ ಮಕ್ಕಳು ಬರ್ತಾರೆ, ಕಾಫಿ ಮಾಡಬೇಕು, ಕಾಫಿ ಕುಡಿಬೇಕು, ಅವ್ರಿಗೂ ಹಾಲು ಕಾಯಕ್ಕಿಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್, ಲವ್ ಯು, ಬಾಯ್.